ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ಕ್ಷೇತ್ರದ ನೀರೇ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನೆಗೆ ಆಗಮಿಸಿದ್ದೇನೆ. ನಿಜವಾಗ್ಲೂ ಈ ಎಲ್ಲ ಗ್ರಾಮ ಪಂಚಾಯತಿಗಳಾಗಲಿ ಇವ್ರು ಮಾಡ್ತಾ ಇರುವಂಥ ಕೆಲಸ ಮತ್ತು ಕಟ್ಟಡವನ್ನು ನೋಡಿದ್ರೆ ಇವರೆಲ್ಲ ನಿಜವಾಗ್ಲೂ ರಾಜ್ಯದ ಮಾದರಿ, ನಮಗೆಲ್ಲರಿಗೂ ಕೂಡ ಒಂದು ಮಾದರಿ ಗ್ರಾಮ ಪಂಚಾಯತಿಗಳಂತ ಅನಿಸುತ್ತೆ. ತಾವು ಕೇಳ್ತಾ ಇರೋ ಅಕ್ಕಪಡೆ ಬಗ್ಗೆ ವಿಶೇಷವಾಗಿ 50 ವರ್ಷ ತುಂಬಿದೆ ನಮ್ಮ ICDS ಪ್ರೋಗ್ರಾಮ್. ಅಂಗನವಾಡಿಗಳು ಶುರುವಾಗಿ ಅಕ್ಟೋಬರ್ 2ನೇ ತಾರೀಕಿಗೆ ದಿವಂಗತ ಇಂದಿರಾ ಗಾಂಧೀಜಿಯವರು 50 ವರ್ಷದ ಹಿಂದೆ ಪೌಷ್ಟಿಕತೆ ಜೊತೆ ಮಕ್ಕಳ ಪಾಲನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೈಸೂರಿನ ನರಸೀಪುರದಲ್ಲಿ ಈ ಅಂಗನವಾಡಿಗಳನ್ನ ಶುರು ಮಾಡಿದ್ರು ಪ್ರಥಮ ಬಾರಿಗೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಅಕ್ಕಪಡೆ ಅನ್ನುವಂಥ ಒಂದು ವಿನೂತನವಾದಂಥ ಮಹಿಳೆಯರ ರಕ್ಷಣೆಗೋಸ್ಕರ ಇಲ್ಲಿವರೆಗೆ ಸುಮಾರು ಪಡೆಗಳೆಲ್ಲ ಬಂದಿದ್ದಾವೆ. ಎಲ್ಲ ತಮ್ಮ ತಮ್ಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಇದು ವಿನೂತನವಾಗಿ ಬಹಳಷ್ಟು ಕಾಂಪ್ಯಾಕ್ಟ್ ಆಗಿ ಇನ್ನೂ ಜಾಸ್ತಿ ಮಹಿಳೆಯರ ಹತ್ತಿರಕ್ಕೆ, ಮಕ್ಕಳ, ಮಹಿಳೆಯರ, ವೃದ್ಧೆಯರ ಹತ್ತಿರಕ್ಕೆ ಹೋಗಿ ಕೆಲಸ ಮಾಡುವಂಥ ಪಡೆಯನ್ನು ಈಗ ನಾವು ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ಅಂದರೆ ದಿಟ್ಟ ಮಹಿಳೆ ಪೊಲೀಸ್ ಮಹಿಳೆಯರಿರ್ತಾರೆ, ಜೊತೆಯಲ್ಲಿ 10-15 ಏನು NCC ಟ್ರೈನಿಂಗ್ ತೆಗೆದುಕೊಂಡಂಥ NCC ಕೆಡೆಟ್ ಅವರು ಕೂಡ ಮಹಿಳೆ ಆಗಿರ್ತಾರೆ. ಒಂದು ತಾಲೂಕಿಗೆ ಒಂದು ಪಡೆಯನ್ನು ಈ ರೀತಿ ನಾವು ಮಾಡ್ತಾ ಇದ್ದೀವಿ. ಅವರು ಸಶಸ್ತ್ರ ಅಂದರೆ ಅವರ ಎಲ್ಲ ರೀತಿಯಾದಂಥ ಶಸ್ತ್ರಗಳನ್ನು ಹೊಂದಿರ್ತಾರೆ. ಅದರ ಜೊತೆಯಲ್ಲಿ ಟ್ರೈನಿಂಗ್ ಕೂಡ ಅವರು ಹೊಂದಿರುತ್ತಾರೆ. ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಸಂತೆಯಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಜಾತ್ರೆಗಳಲ್ಲಿ, ಈ ಎಲ್ಲ ಕಡೆ ನಮ್ಮ ಹೆಲ್ಪ್ಲೈನ್ನ ಹಾಕಿ ಮತ್ತು ಮಕ್ಕಳಿಗೆ, ಮಹಿಳೆಯರಿಗೆ ಎಜುಕೇಟ್ ಮಾಡುವಂಥ 3 ತಿಂಗಳು ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಪಬ್ಲಿಸಿಟಿ ಆಗಬೇಕು. ಪಬ್ಲಿಸಿಟಿ ಆಗದೆ ಏನೂ ಅಸಾಧ್ಯ. ಕಾಲೇಜ್ಗೆ ಹೋಗಿ ಭೇಟಿ ಕೊಡುವಂಥದ್ದು, ಹಾಸ್ಟೆಲ್ಗೆ ಹೋಗಿ ಭೇಟಿ ಕೊಡುವಂಥದ್ದು, ಹೋಟೆಲ್ಗಳ ಹತ್ರ ಹೋಗಿ ಭೇಟಿ ಕೊಡುವಂಥದ್ದು ಮಾಡಿ ಒಂದು 3 ತಿಂಗಳಲ್ಲಿ ಈ ಪಡೆಯನ್ನು ಸುಸಜ್ಜಿತಗೊಳಿಸ್ತೀವಿ. ಇದ್ರ ಜೊತೆಯಲ್ಲಿ ಮನೆಯಲ್ಲಿ ದೌರ್ಜನ್ಯಗಳಾಗ್ತಾ ಇರ್ತವೆ. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅನೇಕ ರೀತಿಯಾದಂಥ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅನೇಕ ಬೇರೆ ರೀತಿಯಾದಂಥ ದೌರ್ಜನ್ಯಗಳು, ಅನ್ಯಾಯಗಳಾಗ್ತಾ ಇರ್ತವೆ. ಅವರು ಕೂಡ ನಮ್ಮ ಅಕ್ಕಪಡೆಯ ಸಹಾಯವನ್ನು ಕೇಳಿದ್ರೆ ತುರಂತಾಗಿ ಅವರಿಗೆ ಸಹಾಯ ಮಾಡುವಂತ ನಾವು ದಾಪಿಸ್ತೀವಿ. ಘಟನೆಯನ್ನು ಜೋಡಿಸಿಕೊಂಡು ಸರ್ಕಾರವನ್ನು ಹಿಂದೂ ವಿರೋಧಿ ಅಂತ ಬಿಂಬಿಸುವ ಪ್ರಯತ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನೋಡಿ, ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರದ ವಿರುದ್ಧವಾಗಿ ಆರೋಪವನ್ನು ಮಾಡಲಿಕ್ಕೆ ಅವ್ರಿಗೆ ಬೇರೆ ಏನು ಕಾರಣಗಳು ಉಳಿದಿಲ್ಲ BJP ಅವರಿಗೆ. ಯಾಕಂತಂದರೆ ಸರ್ಕಾರ ಬಂದಾಗಿನಿಂದ ಬೀಳುತ್ತೆ ಅಂತ ಹೇಳ್ತಾ ಇದ್ರು. 136 ಜನ ಗೆದ್ದು ಬಂದಾಗಿನಿಂದ ಈ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು. ಅದು ಸಾಧ್ಯ ಆಗಲಿಲ್ಲ. ಗ್ಯಾರಂಟಿ ಮಾಡೋದಿಲ್ಲ, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಿದ್ವಿ. 4 ತಿಂಗಳ ನಡೆಸ್ತಾರೆ ಅಂತ ಹೇಳಿದ್ರು. ಅದನ್ನು ನಡೆಸಿ ತೋರಿಸಿದ್ವಿ. 15 ಜನ 20 ಜನ ಆಪ್ರೇಷನ್ ಕಮಲ ಅಂದರು. ಅಂದರೆ ಇವ್ರಿಗೆ ಆರೋಪ ಮಾಡೋದ್ರಲ್ಲಿ ಏನು ಉಳಿದಿಲ್ಲ. ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ರಾಜ್ಯದ ಜನತೆಗೆ ನಾವು ಮಾಡ್ತಾ ಇದ್ದೀವಿ. ಮುಂಚೆಯಿಂದನೂ ಇವ್ರದ್ದೊಂದು ಅಜೆಂಡಾ, ಕೋಮು ಸೌಹಾರ್ದತೆಯನ್ನು ಕೆಡಿಸಿ ಮಾಡುವಂಥದ್ದು. ಈ ಘಟನೆಗಳನ್ನು ನಾವು ಹೇಳೋದು, ಲಾನ್ನ ಯಾರೂ ಕೈಯಲ್ಲಿ ತೆಗೆದುಕೊಳ್ಬಾರ್ದು. ಅದು ಯಾವುದೇ ಸಮಾಜ ಇರಲಿ, ಅದನ್ನು ನಾವು ಖಂಡಿಸ್ತೀವಿ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿರುವಂಥದ್ದು ಮತ್ತು ನಾನು ಇನ್ನೊಂದು ಜನ್ಮದಲ್ಲಿ ಮುಸಲ್ಮಾನ ಹುಡ್ತೇನೆ, ಹಾಗೆ ಹುಡ್ತೇನೆ ಅಂತ ಶಾಸಕರೇ ಹೇಳುವಂಥದ್ದು ಮುಜುಗರ ತರ್ತಾ ಇಲ್ಲ. ನೋಡಿ, ಒಂದು ಮಾತನ್ನು ಹೇಳ್ತೀನಿ. ನಾವು ಯಾವುದೇ ಸಮಾಜದಲ್ಲಿ ನಾವು ಇದನ್ನು ಮಾಡಿದ್ರು ಕೂಡ ನಾವು ಅನ್ಯ ಸಮಾಜವನ್ನು ಪ್ರೀತಿಸುವಂಥವ್ರಾಗಿರಬೇಕು. ಅದನ್ನು ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿ ಒಂದೇ ಅಂದರೆ ಮಾತರಂ ಅನ್ನುವಂಥದ್ದು ನಿಮ್ಮನ್ನ ಹಿಡ್ಕೊಂಡು ನಮಗೆಲ್ಲ ಹೇಳಿದ್ದಾರೆ. ಬಟ್ ಅವ್ರು ಯಾವ ಸಂದರ್ಭದಲ್ಲಿ ಅದನ್ನು ಯಾವ ಕಾರಣಕ್ಕೆ ಮಾತನಾಡಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಕೂಡ ಹೊರಗಡೆ ಟೂರ್ ಮೇಲೆ ಇದ್ದೀನಿ. ಬಟ್ ಇನ್ನೊಂದು ತಾವೇನು ಹೇಳಿದ್ರಿ, ಯಾವುದೋ ಜಿಂದಾಬಾದ್ ಅಂತ, ಅದನ್ನು ಆ ಹೆಸರನ್ನ ಹೇಳಲಿಕ್ಕೂ ಕೂಡ ನಮ್ಮ ಮೈಯೆಲ್ಲ ಉರಿಯುತ್ತೆ. ಯಾಕಂದರೆ ಅದು ನಮ್ಮ ವೈರಿ ರಾಷ್ಟ್ರ. ಅದರ ಬಗ್ಗೆ ನಮಗೆ ನಿರ್ದಾಕ್ಷಿಣ್ಯವಾಗಿ, ಅದು ಯಾರೇ ಆ ರೀತಿ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವನ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಆಗ್ರಹ ಮಾಡ್ತೀನಿ. ಮೇಲೆ FIR ಅದು ಕೂಡ ಒಂದು ಇಶ್ಯೂ ಅಂತ ಈಗ ಅಶೋಕ್ ಅವರು ಇದು ಮಾತಾಡ್ತಾ ಇದ್ದಾರೆ. ಅವರು ದ್ವೇಷಪೂರಿತ ಭಾಷಣ ಮಾಡಿದ್ರೆ ಅದನ್ನು ಅಸೆಂಬ್ಲಿನಲ್ಲೇ ನಾವು ಶಾಸನವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದು ಯಾರೇ ಆಗಲಿ, ಅದು BJPಯವರು, ಕಾಂಗ್ರೆಸ್ನವ್ರು. ನಾಳೆ ಕಾಂಗ್ರೆಸ್ನವ್ರು ಮಾತಾಡಿದ್ರೆ ನಮಗೂ ಬರುತ್ತಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಯಾರಿಗೂ ಸ್ಪೆಸಿಫಿಕ್ ಆಗಿ ಯಾರಿಗೂ ಮಾಡಲಿಲ್ಲ. ನೀವು ಸಮಾಜದಲ್ಲಿ ನೀವು ಶಾಂತಿಯನ್ನು ಕದಡುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ FIR ಆಗುತ್ತೆ. ನಾಳೆ ನಾ ಕೆಲಸ ಮಾಡಿದ್ರೆ ನನ್ನ ಮೇಲೆ FIR ಆಗುತ್ತೆ. ಅಲ್ಲ ರೀ,
ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಮಾಧ್ಯಮದ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ನಂತರ ನಾನು ಹೇಳೋದಷ್ಟೇ ಸರ್. ನಾನು ಲಾಸ್ಟ್ ಟೈಮ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಂದಾಗ ನಾನೊಂದು ಮಾತನ್ನು ತಮಗೆಲ್ಲರಿಗೂ ಹೇಳಿದ್ದೆ. ಇವತ್ತು ನಾನು ಅದೇ ಸ್ಟ್ಯಾಂಡಿಗೆ, ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ, ನಾವು ಆರಾಧನೆ ಮಾಡುವಂಥ, ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು. ಅದರ ಬಗ್ಗೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅದೆಲ್ಲ ಹೊರಗಡೆ ಬರುತ್ತೆ. ಸ್ವಲ್ಪ ಕಾಯಿರಿ. SIT ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಏನು ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಖಂಡಿತವಾಗ್ಲೂ ಸ್ವಲ್ಪ ದಿನ ತಾಳ್ರಿ, ತಮಗೆ ಸತ್ಯಾಸತ್ಯತೆ ಎಲ್ಲ ಹೊರಗಡೆ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.